ಇವತ್ತು ಚಿತ್ರದುರ್ಗದಲ್ಲೂ ಕೂಡ ಸ್ಥಳ ಮಹಜರು ಮಾಡ್ತಾರೆ ಪೊಲೀಸರು. ಈ ಹಿನ್ನೆಲೆಯಲ್ಲಿ 4 ಜನ ಆರೋಪಿಗಳನ್ನ ಚಿತ್ರದುರ್ಗಕ್ಕೂ ಕೂಡ ಕರೆದುಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾರೆಲ್ಲ ಅಂತ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ ಇಡೀ ಟೀಮ್ ಅನ್ನ ಕರೆದುಕೊಂಡು ಹೋಗ್ತಾರೆ. ರಾಘವೇಂದ್ರ, ಕಾರ್ತಿಕ್, ನಂದೀಶ್, ಪವನ್, ಈ A3 ಆರೋಪಿ ಪವನ್ ಇದನ್ನಲ್ಲ, ಈತನೇ ಈ ಮನೆ ಹಾಳ ಐಡಿಯಾ ಕೊಟ್ಟಿರೋದು, ಕಿಡ್ನಾಪ್ ಮಾಡ್ಕೊ ಬರೋಣ ಅಂತ. ಅವನು ಕರ್ಕೊಂಡು ಹೋಗ್ತಾ ಇದ್ದಾರೆ. 4 ಆರೋಪಿಗಳನ್ನ ಕರೆದುಕೊಂಡೋಗಿ ಸ್ಥಳ ಮಹಜರನ್ನು ನಡೆಸ್ತಾರೆ. ಎಲ್ಲವನ್ನ ಕೇಳ್ತಾರೆ. ಇವ್ರುಗಳ ಫೋನ್ ಈಗ ಆಲ್ರೆಡಿ ಸೀಸ್ ಆಗಿರುತ್ತೆ. ಯಾವ ಫೋನಿಂದ ಮೆಸೇಜ್ ಮಾಡ್ತಿದ್ರಿ ಆತನಿಗೆ, ನೀವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರಲ್ಲ, ಏನು ಹೆಸರಿತ್ತು, ಎಷ್ಟು ದಿನದಿಂದ ಮಾಡ್ತಾ ಇದ್ರಿ, ಆಮೇಲೆ ಆತ ಎಲ್ಲಿ ಸಿಗ್ತೀನಿ ಅಂತ ಹೇಳ್ದ, ಎಲ್ಲಿಂದ ನೀವು ಆತನನ್ನು ಕರ್ಕೊಬಂದ್ರಿ, ಯಾವ ವೆಹಿಕಲಲ್ಲಿ ಕರ್ಕೊಬಂದ್ರಿ. ಈಗ ಇನ್ನೊಂದು ವೆಹಿಕಲ್ ಸುದ್ದಿ ಆಗುತ್ತೆ ನೋಡಿ. ಯಾಕಂದರೆ ಚಿತ್ರದುರ್ಗದಿಂದ ಯಾವ ವೆಹಿಕಲ್ನಲ್ಲಿ ಕರ್ಕೊಬಂದ್ರು ಅಂತ ಬೇಕಾಗುತ್ತಲ್ಲ, ಅದು ಯಾವ ವೆಹಿಕಲ್ಲು, ಯಾರ್ದದು, ಇವೆಲ್ಲವೂ ಕೂಡ. ಮತ್ತು ಕಾರ್ನಲ್ಲಿ ಬರಬೇಕಾದ್ರೆ, ಕಿಡ್ನಾಪ್ ಮಾಡ್ಕೊಂಬರ್ಬೇಕಾದ್ರೆ ಏನಂತ ಹೇಳಿದ್ರಿ, ಅಲ್ಲೂ ಕೂಡ ಚಿತ್ರಹಿಂಸೆ ಕೊಟ್ಕೊಂಡು ಕರ್ಕೊಬಂದ್ರ ಅವನಿಗೆ, ಅಥವಾ ಅಲ್ಲಿ ತನಕ ಆತನಿಗೆ ವಿಚಾರವನ್ನೇ ಮುಟ್ಸಿರ್ಲಿಲ್ವಾ ನೀವು, ಅಥವಾ ಕಾರ್ನಲ್ಲೂ ಏನಾದರೂ ಹೊಡೆದಿದ್ರಾ, ಆನ್ ದಿ ವೇ ಬರ್ತಾ ಚಿತ್ರದುರ್ಗ ಟು ಬೆಂಗಳೂರಿಗೆ ಬರ್ತಾ, ಇವೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕ್ತಾರೆ ಪೊಲೀಸರು. ಅದಾದಮೇಲೆ ಇವತ್ತು ಮತ್ತೊಂದು ಕಡೆ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡೋ ಸಾಧ್ಯತೆ. ಯಾಕಂದರೆ ಗುಂಪಲ್ ಗೋವಿಂದ ಅವನು ಅಂದಿದ್ದಕ್ಕೆ ಇವರು ಹೂ ಅನ್ನೋದು ಇಂಥದ್ದಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. ಆಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ಟರೆ ತಗ್ಲಾಕಳ್ತಾರೆ. ಓಕೆ, ಇಲ್ಲಿ ಇನ್ನೇನೋ ಸುಳ್ಳು ಹೇಳ್ತಾ ಇದ್ದಾರೆ, ಇದನ್ನು ಸರಿ ದಾರಿಗೆ ತರಬೇಕು ಅಂತ ಪೊಲೀಸರು ಅವರ ಆ್ಯಂಗಲ್ನಲ್ಲಿ ಶುರು ಮಾಡ್ತಾರೆ. ತನಿಖೆಯನ್ನು ಶುರು ಮಾಡಿದ್ದಾರೆ, ಆಲ್ರೆಡಿ ಮುಂದುವರಿಸ್ತಾರೆ ತನಿಖೆಯನ್ನು. ಸೊ ಇವತ್ತು ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗ್ತಾರೆ ಈ 4 ಜನ ಆರೋಪಿಗಳನ್ನು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ನಿನ್ನೆಯಿಂದ ತನಿಖೆ ಬಹಳ ಚುರುಕು ಪಡೆದುಕೊಂಡಿದೆ. ಇವತ್ತು ಆ 4 ಜನ ಟೀಮ್ ಅನ್ನ ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಕರ್ಕೊ ಬರ್ತಾ ಇದ್ದಾರೆ. ಎಷ್ಟೊತ್ತಿಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಮತ್ತೆ ಎಲ್ಲೆಲ್ಲಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗ್ಬೋದು, ಮೆಡಿಕಲ್ ಸೇರಿದಂತೆ ಮನೆಗೂ ಕರ್ಕೊಂಡು ಹೋಗ್ತಾರಾ? ಡೀಟೇಲ್ಸ್ ಕೊಡೋದಾದ್ರೆ ಸಿದ್ದರಾಜು. ಹೌದು ವಿದ್ಯಾ, ಏನು ಗುರುವಾರ 7ನೇ ತಾರೀಕಿಂದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ನಾಪತ್ತೆ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿರುವಂಥದ್ದು. ಈಗ ನಾವು ಏನು ಚಿತ್ರದುರ್ಗದಲ್ಲಿ ಏನು ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ತಾರೆ ಆ ಘಟನಾ ಸ್ಥಳದಲ್ಲಿದ್ದೀನಿ. ಆ ಘಟನಾ ಸ್ಥಳಕ್ಕೆ ಇಂದು ಬೆಂಗಳೂರಿನ ಕಾಮಾಕ್ಷಿ ಠಾಣೆ ಪೊಲೀಸರು ಚಿತ್ರದುರ್ಗಕ್ಕೆ 4 ಆರೋಪಿಗಳನ್ನು ಕರೆತಂದು ಸ್ಥಳ ಮಹಜರನ್ನು ನಡೆಸಲು ಕೂಡ ಸಿದ್ಧತೆ ನಡೆಸಿರುವಂಥದ್ದು. ಈ ಹಿನ್ನೆಲೆ ಇಂದು ಬಹುತೇಕ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಪೊಲೀಸರು ಆರೋಪಿಗಳನ್ನು ಕರೆತಂದು ಈ ಘಟನಾ ಸ್ಥಳದಲ್ಲಿ ಸ್ಥಳ ಮಹಜರು ನಡೆಸಲಿದ್ದಾರೆ. ಈಗ ನಾನು ಘಟನಾ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಸ್ಪಾಟ್ ಮಹಜರ್ ಮಾಡ್ತಾರೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಏನು ಪ್ರತಿನಿತ್ಯವೂ ಕೂಡ ಏನು ಚಿತ್ರದುರ್ಗ ನಗರದ ಚಳ್ಳಕೆರೆ ಗೇಟ್ ಬಳಿ ಇರುವಂಥ ಸರಸ್ವತಿಪುರಂ ಬಡಾವಣೆಯಲ್ಲಿ ಏನು ಪ್ರತಿನಿತ್ಯವೂ ಕೂಡ ಏನು ರೇಣುಕಾ ಸ್ವಾಮಿ ಇದೇ ಮಾರ್ಗವಾಗಿ ತನ್ನ ಫಾರ್ಮಸಿ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಈ ಮಾರ್ಗದಿಂದ ಕೆಲಸವನ್ನು ಮುಗಿಸಿ ಗುರುವಾರ ಸಂಜೆ ವಾಪಸ್ ತೆರಳುವಂಥ ಸಂದರ್ಭದಲ್ಲಿ ತನ್ನ ಬೈಕನ್ನು ಏನು ಬಿಳಿ ಕಾರ್ ಕಾಣ್ತಾ ಇದೆ, ಬಿಳಿ ಕಾರ್ ಮುಂಭಾಗದಲ್ಲಿ ನಿಲ್ಲಿಸಿರ್ತಾರೆ. ಆ ಸ್ಥಳಕ್ಕೆ ಆಗಮಿಸಿದಂಥ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲಿಯಾಸ್ ರಘು ಅವರು ಈ ರೇಣುಕಾ ಸ್ವಾಮಿಯನ್ನು ಮಾತನಾಡಿಸ್ತಾ ಇಲ್ಲಿಂದ ನಡೆಸಿಕೊಂಡು ಒಂದು ಇದೇ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲೇ ಇರುವಂಥ ಒಂದು ಬಾಲಾಜಿ ಬಾರ್ಗೆ ಕರ್ಕೊಂಡು ಬರ್ತಾರೆ. ಈ ಬಾಲಾಜಿ ಬಾರ್ ಬಳಿ ನಿಂತು ಕೆಲವಷ್ಟು ಚರ್ಚೆ ಮಾಡ್ತಾರೆ. ಬಳಿಕ ಬಾಲಾಜಿ ಬಾರ್ ಮುಂಭಾಗದ ರಸ್ತೆಯಲ್ಲಿ ಇರುವಂಥ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಒಂದು ಕಾರನ್ನು ನಿಲ್ಲಿಸಿಕೊಂಡು ನಂದೀಶ್, ಕಾರ್ತಿಕ್ ಸೇರಿದಂತೆ ಇತರ ಸಹಚರರು, ದರ್ಶನ್ ಅಭಿಮಾನಿಗಳ ಸಹಚರರು ಈ ಒಂದು ಕಾರ್ನಲ್ಲಿ ಸ್ಕೆಚ್ ಹಾಕೊಂಡು ಕೂತಿರ್ತಾರೆ. ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ತೆರಳೋದಕ್ಕೋಸ್ಕರ ಕೂತಿರ್ತಾರೆ ಎಂಬ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಹೀಗಾಗಿ ಈ ಒಂದು ಘಟನಾ ಸ್ಥಳಕ್ಕೆ ಇಂದು ಏನು ಪೊಲೀಸರು ಆರೋಪಿಗಳನ್ನು ಕರೆತಂದು ಘಟನಾ ಸ್ಥಳದಲ್ಲಿ ಸ್ಪಾಟ್ ಮಹಜರ್ ನಡೆಸುವಂಥ ಸಾಧ್ಯತೆ. ಹಾಗೆಯೇ ಪುನಃ ರೇಣುಕಾ ಸ್ವಾಮಿ ಅವರ ಮನೆ ಬಳಿ ಸೇರಿದಂತೆ ಏನು ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ರಾಘವೇಂದ್ರ ಅವರ ಮನೆಗೂ ಕೂಡ ತೆರಳಿ ಅಲ್ಲಿ ಹಲವಾರು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ಏನಂತಂದರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕಳೆದ ಗುರುವಾರದಿಂದ ನಾಪತ್ತೆಯಾಗಿರ್ತಾನೆ. ಇಂದಿಗೆ ಸರಿಸುಮಾರು ಒಂದು ವಾರಕ್ಕೆ ಸರಿಯಾಗಿ ಈಗ ಆತ ಏನು ಅಂತ್ಯ ಸಂಸ್ಕಾರ ಕೂಡ ಒಂದು ಮುಗಿದು ಹೋಗಿದೆ. ಹೀಗಾಗಿ ಒಟ್ಟಾರೆ ಅವರ ಮನೆಯಲ್ಲಿ ಆಕ್ರಂದನ ಮುಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಪೊಲೀಸರು ಆರೋಪಿಗಳನ್ನು ಕರೆತಂದು ಚಿತ್ರದುರ್ಗ ನಗರದಲ್ಲಿ ಒಂದು ಸ್ಪಾಟ್ ಮಹಜರನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ವಿದ್ಯಾ, ಸರಿ, ಧನ್ಯವಾದ ತಮ್ಮ ಡೀಟೇಲ್ಸ್ಗೆ ಸಿದ್ದರಾಜು. ಈ ಸಂದರ್ಭದಲ್ಲಿ ಅಲ್ಲಿನ ಲೋಕಲ್ ಪೊಲೀಸರ ಸಪೋರ್ಟ್ ಅನ್ನು ಕೂಡ ಅಧಿಕಾರಿಗಳು ತಗೊಳ್ತಾರೆ. ಅದರೊಂದಿಗೆ ಸ್ಥಳ ಮಹಜರಿಗೆ ಮುಂದಾಗ್ತಾರೆ.